ಇದು ಕಲ್ಲಲ್ಲ, ಹಳೆಯ ಶಿಲಾಶಾಸನ ಇದು. ನಮಸ್ಕಾರ ದೊಡ್ಡಬಳ್ಳಾಪುರ. ನಾನಿವತ್ತಿದ್ದೀನಿ ನಾಗರಿಕರೆ ಎಂಟ್ರೆನ್ಸ್ ಅಲ್ಲಿ. ನೋಡ್ರಿ, ಎಂಟ್ರೆನ್ಸ್ ಅಲ್ಲೇ ನೀವು ನೋಡ್ಬೋದು. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಿಂಗೆ ನೀವು ಬಂದ್ರೆ ಇಲ್ಲೊಂದು ಕಲ್ಲು ಹಾಕಿದ್ದಾರೆ. ಈ ಕಲ್ಲು ನೀವು ಎಷ್ಟು ಜನ ನೋಡಿರ್ತೀರಾ, ಎಷ್ಟು ಜನ ಗಮನಿಸಿರ್ತೀರಾ, ಇದೇನು ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಇದು ಕಲ್ಲಲ್ಲ, ಹಳೆಯ ಶಿಲಾಶಾಸನ ಇದು. ಈ ಶಿಲಾಶಾಸನದಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ನಾಗರಿಕೆರೆಯಲ್ಲಿ ಯಾರು ಮೀನು ಹಿಡಿಬಾರ್ದು, ಈ ಕೆರೆನ ಯಾರು ಗಲೀಜ್ ಮಾಡಬಾರ್ದು ಅಂತ ಮೀನುಗಾರಿಕೆ ಇಲಾಖೆಯವರು ಶಿಲಾಶಾಸನ ಹಾಕಿರೋಂತ ಶಿಲಾಶಾಸನ ಇದು. ಈ ಆದೇಶವನ್ನು ಮೀರಿ ಯಾರು ಮೀನು ಹಿಡಿಯಕ್ಕೆ ಹೋಗ್ತಾರೋ ಅವ್ರಿಗೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ ಈ ಶಿಲಾಶಾಸನದಲ್ಲಿ ಬರೆದಿದ್ದಾರೆ. ಹಿಂದೆನೇನೆ ನೋಡಿ, ಕೆರೆನ ಯಾವ ತರ ಸುರಕ್ಷತೆಯಾಗಿ ಇಕ್ಕೊಬೇಕು, ಯಾವ ತರ ಸಂರಕ್ಷಣೆ ಮಾಡಬೇಕು. ಶಿಲಾಶಾಸನ ತಗೊಂಡೋಗಿ ಅಲ್ಲಿ ದಡದಲ್ಲಿ ಹಾಕಿದ್ದಾರೆ. ಅದು ಇವತ್ತು ನಾಳೆನೇ ಬಿದ್ದೋಗೋ ತರ ಇದೆ. ಅದನ್ನ ಇಲ್ಲಾದ್ರೂ ಯಾರಾದ್ರೂ ಹಾಕಿದ್ರೆ ಯಾರನ್ನ ಬರೋರು ನೋಡ್ತಾರೆ, ನಮ್ ದೊಡ್ಡಬಳ್ಳಾಪುರದಲ್ಲಿ ಈ ತರ ಇದೆ ಶಿಲಾಶಾಸನ, ಒಂದು ನಮ್ ನಾಗರಿಕರಿಗೆ ಇದೆ ಅನ್ಬಿಟ್ರು ಯಾರನ್ನ ಬಂದು ಓದ್ತಾರೆ. ಅದನ್ನ ನಾನು ನಗರಸಭೆ ಕೇಳ್ಕೊಳೋದಂದೇನೆ ಅಲ್ಲಿ ಒಳಗಡೆ ಇರೋದನ್ನ ಇಲ್ಲಿ ಹೊರಗಡೆ ಜನ ನೋಡೋ ತರ ಹಾಕ್ರಿ ಅಂತ ಕೇಳ್ಕೊಂತೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವೆಂಕಟೇಶ್ ಅವ್ರು ಮಾತಾಡಿದ್ರು ಅಂತಾನೆ ವಿಡಿಯೋ ಇದೆ, ಕಮೆಂಟ್ ಅಲ್ಲಿ ಹಾಕ್ತೀನಿ, ವಿಡಿಯೋ ಎಲ್ಲರೂ ನೋಡಿ. ಹಾಗೆ ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನ ಅನ್ನೋದು ಪುಸ್ತಕ ಇದೆ. ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸನೇ ತಿಳ್ಕೊಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಪುಸ್ತಕ ತಗೊಬೋದು, ಓದ್ಬೋದು ನೀವು. ಮತ್ತೆ ಇನ್ನೊಂದು ಪುಸ್ತಕ ದೊಡ್ಡಬಳ್ಳಾಪುರದ ಸ್ಥಳ ನಾಮಗಳು ಅಂತ ಇದೆ, ಅದು ಸಹ ನಿಮಗೆ ಸಿಗುತ್ತೆ, ನೀವು ತಗೊಂಡು ಓದ್ಬೋದು.